ಮುಂದಿನ ಪದ್ಯ ಭಾಗವನ್ನ ನೋಡೋಣ. ಚಿಗುರೆಂದುದುಂ ಮೇಲೆ ಬೇವು ಸ್ವಾದಬಹುದೇ, ಚೇಳ್ ಚಿಕ್ಕದೆಂದ್ ಅಳ್ಕಿರಿಂ ತೆಗೆಯಲ್ ಕಳ್ಚದೆ, ಪಾಲನೂಡಿ ಫಣಿಯಂ ಸಾಕಲ್ಕೆ ವಿಶ್ವಾಸಿಯೇ, ಖಗಂ ಸಾಕುವೆನೆಂದು ಗೂಗೆ ಮರಿಯಂ ಸಂಪ್ರೀತಿಯೊಂದೋವರೆ, ಪಗೆಯಂ ಬಾಲಕನೆಂಬರೆ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಈ ಪದ್ಯ ಅಂತೂ ನಿಜವಾಗ್ಲೂ ಕೂಡ ಒಂದು ಉತ್ತಮವಾದ ಅರ್ಥವನ್ನ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದೆ. ನೋಡಿ ಇಲ್ಲಿ ಚಿಗುರು ಅಂತ ಹೇಳಿ ಬೇವು ಸಿಹಿಯಾಗಿರೋದಿಲ್ಲ, ಅದು ಕಹಿನೇ ಇರುತ್ತೆ, ಹೌದಲ್ವಾ? ಸೊ ಹಾಗಾಗಿ ನೋಡಿ ಇಲ್ಲಿ ಉದಾಹರಣೆ ಸಮೇತ ಎಷ್ಟು ಚೆನ್ನಾಗಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಬೇವಿನ ಮರದಲ್ಲಿ ಬಿಡುವಂತಹ ಚಿಗುರು, ಆರಂಭದಲ್ಲಿ ಚಿಗುರು ಬರುತ್ತಲ್ಲ, ಅದು ಆ ಚಿಗುರು ಎಳೆದಾಗಿದ್ರು ಕೂಡ ಕಹಿನೇ, ಬಲ್ತಂತಹ ಎಲೆ ಆಗಿದ್ರು ಕೂಡ ಕಹಿನೇ. ಅದರ ಸ್ವಾದದಲ್ಲಿ, ರುಚಿಯಲ್ಲಿ ಅದು ತನ್ನ ಮೂಲದ ರುಚಿಯನ್ನೇ ಹೊಂದಿರುತ್ತೆ ಅನ್ನುವಂಥದ್ದು. ಬೇವಿನ ಮರದಲ್ಲಿ ಬಿಡುವ ಚಿಗುರು ಸಹ ಬೇವಿನ ಸ್ವಾದವನ್ನೇ ಹೊಂದಿಕೊಂಡು ಬೆಳೆಯುತ್ತೆ. ಚಿಗುರಾದರೂ ಬೇವು ತಿನ್ನಲು ಸವಿಯಾಗಿ ಇರೋದಕ್ಕೆ ಸಾಧ್ಯ ಇಲ್ಲ, ಅದು ಯಾವತ್ತಿದ್ರೂ ಕೂಡ ಕಹಿ ಅನ್ನುವಂಥದ್ದು. ಚೇಳಿನ ಮರಿ ಚಿಕ್ಕದಾಗಿದೆ ಅಂತ ಹೇಳಿ ಅದು ಕಚ್ಚಿದ ತಕ್ಷಣ ಅದೇನು ಪರಿಣಾಮ ಬೀರಬೇಕು ಅದನ್ನೇ ಬೀರುತ್ತೆ. ಚೇಳು, ಹೌದಾ, ಅದು ಏಕೆ ಅಂತ ಹೇಳಿದ್ರೆ ಅದರಲ್ಲಿ ಇರೋವಂಥದ್ದು ವಿಷ. ನೋಡಿ ಅಲ್ಲಿ ಹೇಳ್ತಾ ಇದ್ದಾರೆ, ಚೇಳು ಚಿಕ್ಕದಂತ ಹೇಳಿ ಅದನ್ನ ಅಕ್ಕರೆಯಿಂದ ಬೆಳೆಸಿದ್ರು ಕೂಡ ಅದು ನಮ್ಮನ್ನ ಕಚ್ಚಿದಾಗ ಅಥವಾ ಕುಟುಕಿದಾಗ ವಿಷವೇ ಬಿಡುತ್ತೆ ನಮ್ಮ ದೇಹಕ್ಕೆ. ಹಾವಿಗೆ ಪ್ರತಿನಿತ್ಯ ನೀವು ಹಾಲನ್ನ ನೀಡಿ ಬೆಳೆಸಿದ್ರೂ ಕೂಡ ಅದನ್ನ ವಿಶ್ವಾಸದಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಾವಿನ ಬಗ್ಗೆ ಹೇಳೋ ಅಂಥದ್ದೇ ಇಲ್ಲ, ಯಾಕೆಂದ್ರೆ ಅದು ಕಚ್ಚಿದ ತಕ್ಷಣ ಸಾವೇ. ಹಾಗಾಗಿ ಪಕ್ಷಿಗಳನ್ನ ನಾನು ಸಾಕ್ತೀನಿ ಅಂತ ಹೇಳಿ ಗೂಬೆ ಮರಿಯನ್ನ ಸಾಕೋದಕ್ಕೆ ಸಾಧ್ಯನಾ? ವೈರತ್ವ ಹೊಂದಿರುವವರನ್ನ ಬಾಲಕರು ಅಂತ ಹೇಳಿ ಅಸಡ್ಡೆ ಮಾಡಬಾರ್ದು ಅನ್ನುವಂಥದ್ದು. ಇದು ಬದುಕಿಗೆ ತುಂಬಾ ಅಮೂಲ್ಯವಾದಂತಹ ನೀತಿಗಳನ್ನ ಹೇಳೋ ಪ್ರಯತ್ನ ಈ ಒಂದು ಎಲ್ಲಾ ಪದ್ಯ ಭಾಗದಲ್ಲೂ ನಾವು ಕಾಣ್ಬೋದು. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ. ಚಿಕ್ಕ ಹುಡುಗ ತಾನೇ ಅವ್ನ ಶತ್ರು ಆದ್ರೆ ಏನು, ಹಾಗನ್ನೋ ಹಾಗಿಲ್ಲ, ಅದನ್ನ ಹೇಳ್ತಾ ಇದ್ದಾರೆ ನೋಡಿ ಅಲ್ಲಿ. ಮಾವಿನ ಎಲೆಯ ಚಿಗುರು ಆರಂಭದಲ್ಲಿದ್ರು ಅದು ಕಹಿನೇ. ಚೇಳಿನ ಮರಿ ಚಿಕ್ಕದಾಗಿದೆ ಬಿಡು, ಅದು ಅಕ್ಕರೆಯಿಂದ ನೋಡ್ಕೊಳ್ಳೋಣ, ಪ್ರೀತಿಯಿಂದ ನೋಡೋಣ, ಅದೇನು ಕಚ್ಚಲ್ಲ. ಕಚ್ಚುತ್ತೆ, ಅದರ ಪರಿಣಾಮ ಏನಾಗಬೇಕು ಅದು ನಮ್ಮ ದೇಹಕ್ಕೆ ಅದು ಹಾಗೆ ಆಗುತ್ತೆ. ಹಾಗೇನೆ ಹಾವನ್ನು ಕೂಡ ನೀವು ಅದನ್ನ ಮರಿ ಇದ್ದಾಗಿಂದ ತಗೊಂಡು ಬಂದು ಅದಕ್ಕೆ ಹಾಲೆರೆದು ನೀವು ಅದನ್ನ ಸಾಕ್ತೀನಿ ಅಂದ್ರೂ ಕೂಡ ಅದೂ ಕೂಡ ನಮ್ಗೇನ್ ಮಾಡುತ್ತೆ, ವಿಷವನ್ನೇ ಕೊಡುತ್ತೆ. ಹಾಗೆ ಗೂಬೆ ಮರಿಯನ್ನ ಸಾಕೋದಲ್ಲ, ಪಕ್ಷಿಗಳನ್ನ ಸಾಕ್ತೀನಿ ಅಂತ ಹೇಳಿ ಅಂದ್ರೆ ಬದುಕೋದಕ್ಕೆ ನಮಗೆ ಏನ್ ಬೇಕೋ ಅದನ್ನ ಮಾಡ್ಬೇಕು. ನಾವು ಕರುಣೆ ಇದೆ ಅಂತ ಹೇಳಿ ಆ ಕರುಣೆಯನ್ನ ಯಾರ ಮೇಲೆ ತೋರಿಸ್ಬೇಕು ಅನ್ನೋದು ಅತಿ ಮುಖ್ಯವಾದಂತಹ ವಿಚಾರವಾಗಿ ನಮ್ಗಿಲ್ಲಿ ಗೋಚರಿಸ್ತಾ ಇದೆ ಅನ್ನುವಂಥದ್ದು. ಶತ್ರು ದೊಡ್ಡವನಾದ್ರೆ ಮಾತ್ರ ಹೆದರ್ಬೇಕು ಅಂತಲ್ಲ, ಶತ್ರು ಚಿಕ್ಕವನಾದ್ರೂ ದೊಡ್ಡವನಾದ್ರೂ ಶತ್ರುವಿನ ಮನಸ್ಥಿತಿ ಹೇಗಿರ್ಬೇಕು ಹಾಗೆ ಇರುತ್ತೆ ಅವ್ರಿಗೆ ನಮ್ಮ ಮೇಲೆ, ಹೌದಲ್ವಾ? ಸೊ ಹಾಗಾಗಿ ವೈರತ್ವವನ್ನ ಹೊಂದಿರುವಂತಹ ವ್ಯಕ್ತಿ ನಮ್ಮ ಎದುರುಗಡೆ ಇರೋನು ಚಿಕ್ಕವನ ದೊಡ್ಡವನ ಅಲ್ಲ. ವೈರತ್ವದಲ್ಲೇ ಆ ಒಂದು ಪದದಲ್ಲೇ ಇದೆ, ವಿರುದ್ಧ. ಅವ್ರು ಯಾವತ್ತಿದ್ರು ನಮ್ಗೆ ವಿರುದ್ಧನೇ, ಅವ್ರು ಯಾವತ್ತಿದ್ರು ನಮ್ಗೆ ಶತ್ರುವೆ. ಹಾಗಾಗಿ ಪಗೆಯಂ ಬಾಲಕನೆಂಬರೆ, ಈ ಪಗೆ ಅಂದ್ರೆ ಆ ಶತ್ರುತ್ವವನ್ನ ಚಿಕ್ಕವನು ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಅದನ್ನ ಉಡಾಫೆಯಲ್ಲಿ ಹೇಳಬಾರ್ದು ಅಥವಾ ನೋಡಬಾರ್ದು ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ನೋಡಿ ಅಲ್ಲಿ ವಿಷಯಕ್ಕೆ ಚೇಳನ್ನ, ಹಾವನ್ನ, ಬೇವನ್ನ ಎಷ್ಟು ಉದಾಹರಣೆಯಾಗಿ ಕೊಟ್ಟು ಅರ್ಥೈಸುವ ಪ್ರಯತ್ನವನ್ನ ಇಲ್ಲಿ ಕವಿಗಳು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಮುಂದಿನ ಭಾಗದ ಪದ್ಯವನ್ನು ನೋಡೋಣ. ಅರೆಯಂ ಸೀಳುವೊಡಾನೆ ಮೆಟ್ಟಲಹುದೇ, ಚಾಣಂಗಳಿಂದಲ್ಲದೆ ಕಿರುದಾಗಿರ್ದೊಡದೇನ್ ಉಪಾಯ ಪರನೋರ್ವಂ ಕೋಟಿಗಿಡಕ್ಕೂ ಹೆಮ್ಮರನ್ ನಿರ್ದೇಶನ ಅರೆಯಂ ಸೀಳುವೊಡಾನೆ ಮೆಟ್ಟಲಹುದೇ, ಚಾಣಂಗಳಿಂದಲ್ಲದೆ ಕಿರುದಾಗಿರ್ದೊಡದೇನು ಉಪಾಯ ಪರನೋರ್ವಂ ಕೋಟಿಗಿಡಕ್ಕೂ ಹೆಮ್ಮರನ್ ಇರ್ದೇನ್ ಅದರಿಂದಲ್ ಎತ್ತಬಹುದೇ ಬಲ್ಮಾರಮಂ ಸನ್ನೆ ಸಾವಿರ ಕಾಲಾಳಿನ ಸತ್ವವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಅಂದ್ರೆ ಬಂಡೆಯನ್ನ ಸೀಳೋದಕ್ಕೆ
ಉಳಿ ಟಂಕಗಳಂತಹ ಆಯುಧಗಳು ಇರಬೇಕು. ಚಾಣ ಅಂತ ಕರೀತಾರೆ ಅದನ್ನ, ಉಳಿ ಅಥವಾ ಚಾಣ ಅಂತ ಹೇಳಿ ಕರೀತಾರೆ. ಇವುಗಳಲ್ಲದೆ ಅಂದ್ರೆ ಇವುಗಳನ್ನ ಬಳಸ್ದಲೆ ಆನೆಯಿಂದ ತುಳಿಸಿದ್ರೆ ಆ ಬಂಡೆ ಸೀಳೋದಕ್ಕೆ ಸಾಧ್ಯನಾ ಅಂತ. ಅಂದ್ರೆ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೆ ಅಂತ. ಸಮಸ್ಯೆ ಎಂಥದ್ದೇ ಇರ್ಲಿ, ಅದನ್ನ ಉದಾಹರಣೆ ಕೊಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಬಂಡೆಗಳನ್ನ ನಾವು ಸೀಳೋದಕ್ಕೆ ಆನೆಯನ್ನ, ದೊಡ್ಡ ಗಾತ್ರದ ಶಕ್ತಿ ಇರುವಂತಹ ಆನೆಯನ್ನ ಕರ್ಕೊಂಬಂದು ಅದ್ರ ಕೈಲಿ ತುಳಿಸಿ, ಅದ್ರ ಕಾಲಲ್ಲಿ ತುಳಿಸಿ ಅದನ್ನ ನಮಗ್ ಬೇಕಾದ ಆಕಾರ ಕೊಡುವಂಥದ್ದಲ್ಲ. ಬುದ್ಧಿಯನ್ನ ಉಪಯೋಗಿಸ್ಬೇಕು ಅಂತ. ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನ, ಅಯ್ಯೋ ದೊಡ್ಡ ಸಮಸ್ಯೆ ಇದೆ ಹೇಗಪ್ಪ ಏನ್ ಮಾಡ್ಬೇಕು ಅಂತ ದೊಡ್ಡದಾಗಿ ಯೋಚನೆ ಮಾಡೋದಲ್ಲ, ಉಪಾಯವನ್ನ ಬಳಸಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು ಅನ್ನೋದಕ್ಕೆ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ನೋಡಿ. ಸಮಸ್ಯೆ ಎಷ್ಟೇ ದೊಡ್ಡದಾಗ್ಲಿ ನಿಧಾನಕ್ಕೆ ತಾಳ್ಮೆಯಿಂದ ಯೋಚನೆ ಮಾಡಬೇಕು ಅಂತ. ದೊಡ್ಡ ದೊಡ್ಡ ಗಾತ್ರದ ಬಂಡೆಗಳನ್ನ ನಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ, ಅದಕ್ಕೊಂದು ರೂಪವನ್ನು ಕೊಡ್ಲಿಕ್ಕೆ ಚಿಕ್ಕದಾಗಿರ್ತಕ್ಕಂತಹ ಉಳಿ ಅಥವಾ ಚಾಣಗಳಿಂದ ಅದನ್ನ ನಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಅನುಕೂಲಕ್ಕೆ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಹೇಳೋ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಚಿಕ್ಕದಾದರೂ ಕೂಡ ಉಪಾಯ ಬಲ್ಲವನು ಕೋಟಿ ಜನಗಳಿಗೆ ಸಮಾನವಾಗ್ತಾನೆ ಅನ್ನೋದನ್ನ ಇಲ್ಲಿ ಹೇಳೋ ಪ್ರಯತ್ನ ಅವರದ್ದು. ಮರವನ್ನ ಕೇವಲ ನಿರ್ದೇಶನದ ಮೂಲಕ ಎತ್ತೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೀಗೆತ್ತಿ ಹಾಗೆತ್ತಿ ಅನ್ನುವಂಥದ್ದಲ್ಲ. ಭಾರವಾಗಿರುವಂತಹ ಮರವನ್ನ ಎತ್ತೋದಿಕ್ಕೆ ಮೀಟುಗೋಲ್ ಬೇಕು ಅಂತ ಹೇಳ್ತಾರೆ ಅವರು. ಇವತ್ತು ಕೂಡ ಹಳ್ಳಿಗಳಲ್ಲಿ ತುಂಬಾ ಜನ ಒಂದು ಮರದ ದಿಮ್ಮಿಯನ್ನೋ ಅಥವಾ ಭಾರವಾಗಿರುವಂತ ವಸ್ತುವನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಾಗಿಸ್ಬೇಕು ಅಂತ ಹೇಳಿದ್ರೆ ಮೀಟು ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಅದ್ರ ಅಡಿಯಲ್ಲಿ ಇಡೋ ಪ್ರಯತ್ನ ಮಾಡ್ತಾರೆ. ಆಮೇಲೆ ಹೈಸ ಹೈಸ ಅನ್ಕೊಂಡು ತಳ್ಳೋ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಶಕ್ತಿಗಿಂತ ಕೆಲವೊಂದು ಸಾರಿ ಯುಕ್ತಿಯಿಂದ ನಾವು ಬದುಕನ್ನ ನಡೆಸ್ಬೇಕು ಅನ್ನುವಂಥದ್ದನ್ನ ಹೇಳೋ ಪ್ರಯತ್ನ ಈ ಒಂದು ಪದ್ಯ ಭಾಗ ನಮಗೆ ಕೊಡ್ತಾ ಇದೆ. ಮೀಟುಗೋಲನ್ನ ಬಳಸಿ ನಾವು ಆ ಭಾರವಾದ ವಸ್ತುಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಥಳಾಂತರವನ್ನ ಮಾಡುವಂಥದ್ದನ್ನ, ನಮ್ಮ ಯುಕ್ತಿಯನ್ನ ಬಳಸಬೇಕು. ಅದು 1000 ಚದುರಂಗ ಬಲಕ್ಕೆ ಸಮಾನವಾಗಿರುತ್ತಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ದೊಡ್ಡ ಸಮಸ್ಯೆ ಏನೋ ಬಂದ್ಬಿಡ್ತಪ್ಪ ಅಂತ ಹೇಳಿ ನಾವು ಹೌಹಾರದಲ್ಲ, ಭಯಗ್ರಸ್ತರಾಗೋದಲ್ಲ. ಸೂಕ್ಷ್ಮವಾಗಿ ಚಿಕ್ಕದಾಗಿ ಅದನ್ನ ಯಾವ ರೀತಿ ನಾವು ಬುದ್ಧಿಯನ್ನ ಉಪಯೋಗಿಸಿ ಆ ಸಮಸ್ಯೆನ ಬಗೆಹರಿಸಬಹುದು ಅನ್ನುವಂಥದ್ದು. ದೊಡ್ಡ ಸಮಸ್ಯೆಗೆ ದೊಡ್ಡದಾಗಿ ಯೋಚನೆ ಮಾಡೋದಲ್ಲ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅನ್ನುವ ಸಂದೇಶವನ್ನ ಕೊಡ್ಲಿಕ್ಕೆ ಈ ಒಂದು ಪದ್ಯ ಭಾಗ ನಮಗೆ ಸಹಾಯವನ್ನ ಮಾಡ್ತಾ ಇದೆ.